ಸಾರಾದಂಥ ಜಯರಾಮ್ ಅವರು ನನ್ನವರ ಗುರುಗಳು, ಮತ್ತು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲ ಹಿರಿಯ ಮುಖಂಡರುಗಳು, ಸಾರ್ವಜನಿಕ ಬಂಧುಗಳು, ಅಧಿಕಾರಿ ವರ್ಗದವರು, ಸೊ ಎಲ್ಲರಿಗೂ ಕೂಡ 110ನೇ ದೇವರಾಜೋತ್ಸವ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಆಡಳಿತವನ್ನು ಮಾಡಿ ಹೋಗ್ತಾರೆ. ಆದರೆ ಇವತ್ತು ನಾವು ದೇವರಾಜರವರ ಆಡಳಿತವನ್ನು ನೆನಪಿಸಿಕೊಂಡು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಅದ್ದೂರಿಯಾಗಿ ಆಚರಣೆ ಮಾಡಿ ಅವರ ಒಂದು ಸಮಾಜಮುಖಿ ಕಾರ್ಯಗಳನ್ನು, ಕೊಡುಗೆಗಳನ್ನು ನಾವು ಇವತ್ತು ನೆನೆಸ್ಕೊತಾ ಇದ್ದೀವಿ. ಯಾಕಂದರೆ ಅವರು ಮಾದರಿಯಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ದೇವರಾಜರವರ ಒಂದು ರಾಜಕೀಯ ಜೀವನ ಜಯಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ. ಅವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ 7 ವರ್ಷಗಳ ಕಾಲ ಸದಸ್ಯರಾಗಿರ್ತಾರೆ. ಮೈಸೂರು ಸಾಮ್ರಾಜ್ಯದಲ್ಲಿ ಜಯಚಾಮರಾಜ ಒಡೆಯರ್ ಅವರ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಇವರು ದೇವರಾಜರಸರವರು 7 ವರ್ಷಗಳ ಕಾಲ ಸದಸ್ಯರಾಗಿರ್ತಾರೆ. ಸೊ ಅಲ್ಲಿಂದ ಅವರ ರಾಜಕೀಯ ಜೀವನ ಶುರುವಾಗ್ತದೆ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲೂ ಕೂಡ ದೇವರಾಜರಸರವರು ಭಾಗವಹಿಸ್ತಾರೆ. ಹೀಗೆ ಸ್ವತಂತ್ರ ಸಂಗ್ರಾಮದಲ್ಲೂ ಕೂಡ ಅವರ ಪಾತ್ರ ಇತ್ತು. ಆ ನಂತರ ಮೈಸೂರು ಸಾಮ್ರಾಜ್ಯ ಬಹಳಷ್ಟು ನಮ್ಮ ಪ್ರಾಂತ್ಯಗಳಾಗಿ ಬಹಳಷ್ಟು ಕಡೆ ಒಡೆದು ಹೋಗಿತ್ತು. ಸೊ ಮೈಸೂರು ಸಾಮ್ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರನ್ನು ನಾಮಕರಣ ಮಾಡ್ತಾರೆ. ಆ ಹೆಸರನ್ನು ನಾಮಕರಣ ಮಾಡತಕ್ಕಂಥದ್ದು ಇವರ ಒಂದು ಕಾಲದಲ್ಲಿ 1973ರಲ್ಲಿ ನಮ್ಮ ಮೈಸೂರು ಸಾಮ್ರಾಜ್ಯ ಕರ್ನಾಟಕ ಆಗಿ ನಮಗೆ ಒಂದು ನಾಮಕರಣ ಆಗ್ತದೆ. ಸೊ ಕರ್ನಾಟಕ ಏಕೀಕರಣದಲ್ಲೂ ಕೂಡ ಇವರ ಪ್ರಯತ್ನ ಮತ್ತು ಇವರ ಒಂದು ಸಾಧನೆ ಅಮೋಘವಾದದ್ದು. ಸೊ ಅಲ್ಲಿಂದ ನೆಕ್ಸ್ಟ್ ಸುಧಾರಣೆಗಳ ಕಡೆ ಬರೋದಾದರೆ ಅವರು ಮಾಡಿರ್ತಕ್ಕಂಥ ಸುಧಾರಣೆಗಳೇ ಇವತ್ತು ನಮ್ಮ ನೆಮ್ಮದಿ ಜೀವನಕ್ಕೆ ನಾಂದಿಯಾಗಿದೆ ಅದರ ತಪ್ಪಾಗಲಾರದು. ಉಳುವವನೇ ಭೂ ಒಡೆಯ ಎಂಬತಕ್ಕಂಥ ಒಂದು ರೀತಿಯನ್ನು ತಗೊಂಡು ಮೊದಲು ಈ ಭೂಮಿಯ ಇದನ್ನ ವಿವಾದಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯ ಜನ ಕೋರ್ಟ್ ಮೆಟ್ಲು ಹತ್ತೋದು ಬೇಡ ಅಂತ ಹೇಳಿ ಭೂ ನ್ಯಾಯ ಮಂಡಳಿಗಳನ್ನ ರಚನೆ ಮಾಡಿದ್ರು. ವಿಭಾಗ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಭೂ ನ್ಯಾಯ ಮಂಡಳಿಗಳು ಉಳ್ತಕ್ಕಂಥ ಭೂಮಿಗೆ ನಾನೇ ಒಡೆಯ, ಇದನ್ನ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ನಾವು ಕೋರ್ಟ್ಗಳಿಗೆಲ್ಲ ಅಲಿಬೇಕಾಗಿಲ್ಲ. ನಾವು ಈ ವಿವಾದಗಳನ್ನು ಸಾಮಾನ್ಯ ಜನ ಕೋರ್ಟ್ಗಳಲ್ಲಿ ಬಗೆಹರಿಸ್ಕೊಳ್ಳೋದಕ್ಕಿಂತಲೂ ನಮ್ಮ ಮಧ್ಯದಲ್ಲೇ, ನಮ್ಮ ಒಂದು ಮುಖಂಡರ ಮಧ್ಯದಲ್ಲೇ ಒಂದು ಕಮಿಟಿ ಥರ ಮಾಡಿಕೊಂಡು ನಾವು ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇವತ್ತು ನಾಂದಿಯಾಡಿದ್ದಾರೆ. ಇದೇ ಇವತ್ತು ನಮ್ಮ ಭೂ ಸಕ್ರಮೀಕರಣ ಕಮಿಟಿಯಲ್ಲಿ ಇವತ್ತು ಕೂಡ ನಾವು ನೋಡ್ತಾ ಇರ್ತಕ್ಕಂಥದ್ದು. ಸುಮಾರು ಜನ, ನಮ್ಮ ವಿಜಯಣ್ಣ ಅವರು ಹೇಳ್ದಂಗೆ, ಸುಮಾರು ಜನ ಜೀತದಾಳುಗಳನ್ನು ಜೀತ ಮಾಡ್ತಾ ಇರೋರನ್ನ ವಿಮುಕ್ತಿಗೊಳಿಸ್ತಾರೆ. ಆ ಪದ್ಧತಿಯನ್ನು ವಿಮುಕ್ತಗೊಳಿಸಿ ಅವರಿಗೆ ಒಂದು ಭೂ ಒಡೆತನದ ಹಕ್ಕನ್ನು ಕೂಡ ಕೊಡ್ತಾರೆ. ಸುಮಾರು ಕನಿಷ್ಠ ಕೂಲಿ ಪದ್ಧತಿ ಆಗ್ಬೋದು, ಮತ್ತು ಈ ಜೀತ ಪದ್ಧತಿಯ ನಿರ್ಮೂಲನೆ ಆಗ್ಬೋದು, ವಿಧವಾ ವೇತನ ಆಗ್ಬೋದು. ಇವತ್ತು ನಾವು ಏನು ಪೆನ್ಷನ್ಸ್ ನೋಡ್ತಾ ಇದ್ದೀವೋ ಈ ಪೆನ್ಷನ್ಸ್ನೆಲ್ಲ ಜಾರಿಗೆ ತರೋದಕ್ಕೆ ಮೂಲ ಕಾರಣಕರ್ತರು ದೇವರಾಜರಸರವರು. ಸೊ ಇವರ ಒಂದು ಸುಧಾರಣೆಗಳನ್ನು ಹೇಳ್ತಾ ಹೋದರೆ ನಿಜವಾಗ್ಲೂ ಕೂಡ ನಾವು ಎಷ್ಟೋ ಒಂದು ಹೇಳ್ತಾನೆ ಹೋಗ್ಬೋದು. ಅಷ್ಟೊಂದು ಸುಧಾರಣೆಗಳನ್ನು ತಗೊಂಡ್ಬಂದರು, ಉತ್ತಮವಾದಂಥ ಸುಧಾರಣೆಗಳನ್ನು ತಗೊಂಡ್ಬಂದರು. ಇವತ್ತು ಕೂಡ ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಈ ಸೌಲಭ್ಯಗಳನ್ನು ಪಡೀತಾ ಇರೋದು ಅವರ ಒಂದು ಕೊಡುಗೆ. ಸೊ ಅಷ್ಟೊಂದು ಸುಧಾರಣೆಗಳನ್ನು ತಗೊಂಡ್ಬಂದಿದ್ದಾರೆ ಅವರ ಒಂದು ಆದರ್ಶಗಳ ಅಡಿಯಲ್ಲಿ. ಸೊ ಅವರು ಏನು ನಮಗೆ ಹಾಕ್ಕೊಟ್ಟು ಹೋಗಿದ್ದಾರೆ ಜವಾಬ್ದಾರಿಗಳನ್ನು, ಸೊ ಆ ಜವಾಬ್ದಾರಿಗಳನ್ನೆಲ್ಲ ಕೂಡ ನಾವು ನಿಭಾಯಿಸ್ತಾ, ಸೊ ನಾವು ಅವರಿಗೆ ಗೌರವವನ್ನು ತಂದುಕೊಡ್ಬೇಕು, ಗೌರವವನ್ನು ಕೊಡಬೇಕು ನಾವು ಅವರ ಒಂದು